ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಶನಿವಾರ ಮಡಿಕೇರಿಯ ದಾಸವಾಳದ ಉದ್ಯಾನವನವನ್ನು ವೀಕ್ಷಿಸಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ತೆರಳಿ ಸಮಸ್ಯೆಗಳನ್ನು ಪರಿಶೀಲಿಸಿದರು. ನಗರದ ಮಧ್ಯದಲ್ಲಿರುವ ದಾಸವಾಳ ಪಾರ್ಕ್ ಜಾಗವನ್ನು ವಾಹನಗಳ ನಿಲುಗಡೆಗೆ ಬಳಸಿಕೊಂಡಿರುವುದನ್ನು ಗಮನಿಸಿದ ನ್ಯಾಯಮೂರ್ತಿಗಳು ಪೌರಾಯುಕ್ತ ರಮೇಶ್ ವಿರುದ್ಧ ಗರಂ ಆದರು. ನಗರಸಭೆಯ ವಾಹನಗಳಷ್ಟೇ ನಿಲುಗಡೆ ಮಾಡಲಾಗಿದೆ ಎಂದು ಆಯುಕ್ತರು ಸಮಾಜೈಷ್ಕೆ ನೀಡಿದರು. ಆದರೆ ಪೌರಾಯುಕ್ತರ ಜವಾಬ್ದಾರಿಯನ್ನು ನೆನಪಿಸಿದ ನ್ಯಾಯಮೂರ್ತಿಗಳು ಸ್ಥಳದಲ್ಲಿ ವೈದ್ಯಕೀಯ ತ್ಯಾಜ್ಯ ಹಾಕಿರುವ ಬಗ್ಗೆ ಸ್ಥಳೀಯರು ನೀಡಿದ ವಿಡಿಯೋ ದಾಖಲೆಯನ್ನು ಪರಿಶೀಲಿಸಿ ಶೀಘ್ರ ಈ ಬಗ್ಗೆ ಪರಿಶೀಲನೆ ನಡೆಸಿ ಆರೋಪಿತರನ್ನು ಪತ್ತೆ ಹಚ್ಚುವಂತೆ ಸ್ಥಳದಲ್ಲಿದ್ದ ಎಸ್ಪಿ ಬಿಂದುಮಣಿ ಅವರಿಗೆ ಸೂಚಿಸಿದರು. 20 ವೆಹಿಕಲ್ ನೀವು ಅರೇಂಜ್ಮೆಂಟ್ ಮಾಡ್ಕೊಳ್ತಾರಲ್ಲ, ಬೋರ್ಡ್ ಹಾಕಿರೋದು ನೋಡಿ, ನಗರಸಭೆ ಉದ್ಯಾನವನ. ಇದು ಎಲ್ಲಿ ಉದ್ಯಾನವನ ಎಲ್ಲಿ ತೋರಿಸಿ ನಮಗೆ ಉದ್ಯಾನವನ ಎಲ್ಲಿ? ಮತ್ತೆ ಯಾಕೆ ಬೋರ್ಡ್ ತೆಗಿಸ್ರಿ? ಪಾರ್ಕಿಂಗ್ ಉದ್ಯಾನವನ ಅಲ್ಲ, ಇದು ಪಾರ್ಕ್ ಅಲ್ಲ, ಮುನ್ಸಿಪಲ್ ಪಾರ್ಕ್ ಅಲ್ಲ, ಮುನ್ಸಿಪಲ್ ಪಾರ್ಕಿಂಗ್ ಪ್ಲೇಸ್ ಅಂತ ಹಾಕ್ಬೇಕು. ಹಾಕ್ತೀರಾ? ಇದಕ್ಕೆ ಏನಕ್ಕೆ ಮೀಸಲು ಮಾಡಿದ್ದೀರಿ ಸರ್? ಮೊದಲು ಇದು ಕೆರೆ ಇತ್ತು ಸರ್, ಕೆರೆನೂ ಮುಚ್ಚಿಬಿಟ್ಟು ಅಲ್ಲ, ಈಗ ನಿಮ್ಮ ರಿಜಿಸ್ಟ್ರಲ್ಲಿ ಎಂಟ್ರೀಸಲ್ಲಿ ಈ ಜಾಗ ಏನಂತ ಇದೆ? ಉದ್ಯಾನವನ ಮಾಡಬೇಕು ಇದೆ ಸರ್. ಮತ್ತು ನೀವು ಹೆಂಗೆ ಪಾರ್ಕಿಂಗ್ ಮಾಡ್ಕೊತೀರಿ? ಜಾಗನೇ ಇಲ್ಲ ಸರ್ ಬೇರೆ. ಈಗ ಮತ್ತೆ ಅಲ್ರಿ, ಜಾಗ ಇಲ್ಲ ಅಂತಂದ್ರು ನೀವು ಏನು ಬೇಕಾದ್ರೂ ಮಾಡ್ತೀರಾ? ನಿಮ್ಗೆ ಜಾಗ ಇಲ್ಲ ಅಂತಂದರೆ DC ಆಫೀಸ್ನಲ್ಲಿ ನಿಲ್ಸ್ಕೊಬೋದು. ಹೋಗಿ ಯಾವುದಕ್ಕೆ ಏನೇನು ಫಿಕ್ಸ್ ಮಾಡಿದ್ರು ಅದೇ ಮಾಡಬೇಕಪ್ಪ. ಇದಕ್ಕೆ ನೀವೇನಾದ್ರು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಬೇರೆ ಕಡೆ ಎಲ್ಲರೂ ಜಾಗ ತಗೊಂಡು ಅಥವಾ ನಿಮ್ಮ ಆಫೀಸ್ ಪಕ್ಕದಲ್ಲೇನೋ ಒಂದು ಫ್ಲೋರ್ ಎಕ್ಸ್ಟ್ರಾ ಮಾಡಿಕೊಂಡು ಏನೋ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಉದ್ಯಾನವನಕ್ಕೆ ಜನಗಳಿಗೋಸ್ಕರ ಮೀಸಲಾಗಿತ್ತು ಅದನ್ನು ನೀವು ವೆಹಿಕಲ್ ಪಾರ್ಕಿಂಗ್ ನೋಡಿ ಇದೊಂದು ವಿಡಿಯೋ ಮಾಡಿಕೊಡ್ರಿ. ಇಮಿಡಿಯೇಟಾಗಿ ಆಕ್ಷನ್ ತೊಗೊಳ್ಳಿ. ಅಫೆನ್ಸ್ ಬಯೋಮೆಡಿಕಲ್ ಬೇಸ್ನ ಯಾರ್ದು ಅಂತ ಸ್ವಲ್ಪ ಪತ್ತೆ ಹಚ್ಚಿ ಒಂದು ಫೋಟೋ ಎಲ್ಲ ತಗೊಳ್ಳಿ. ಯಾರ್ದು ಅಂತ ಪತ್ತೆ ಹಚ್ಚಿ ನೀವು ರಿಜಿಸ್ಟರ್ ಕೇಸ್ ಎಗೇನ್ಸ್ಬೇಕು ಇಮಿಡಿಯೇಟಾಗಿ. ಯಾರು ಹಾಕಿದ್ದಾರೆ ಅವ್ರ ಹತ್ರ ವಿಡಿಯೋ ಇದೆಯಂತೆ ಹಾಕಿರೋದು, ಹಾಕಿದ್ದಾರೆ ಅಂತ ನೋಡಿ ಪತ್ತೆ ಮಾಡಿ ಅವ್ರ ನೋಡಿ ಅದ್ರ ಮೇಲೆ ಬರ್ದಿದ್ದಾರೆ. ಅಲ್ಲ, ಇಲ್ಲಿ ನೋಡಿ, ಇನ್ಫೆಕ್ಷಿಯಸ್ ಬಯೋಮೆಡಿಕಲ್ ಬೇಸ್. ಚಾಲಕರು, ಸಾರ್ವಜನಿಕರು ಮತ್ತು ದಲ್ಲಾಳಿಗಳಿಂದ ಗೀಜುಗುಡುತ್ತಿದ್ದ ಪ್ರಾದೇಶಿಕ ಸಾರಿಗೆ ಕಚೇರಿ ಉಪ ಲೋಕಾಯುಕ್ತರ ಭೇಟಿ ಸಂದರ್ಭ ಬಿಕೋ ಎನ್ನುತ್ತಿತ್ತು. ಕಚೇರಿ ಸಿಬ್ಬಂದಿಗಳನ್ನುಳಿದು ಯಾವುದೇ ಸಾರ್ವಜನಿಕರು ಕಂಡುಬರದಿರುವುದು ಅಚ್ಚರಿಗೆ ಕಾರಣವಾಯಿತು. ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ ನ್ಯಾಯಮೂರ್ತಿಗಳು RC, FC ಸೇರಿದಂತೆ ದಾಖಲೆಗಳನ್ನು ವಿಳಂಬವಿಲ್ಲದೆ ನೀಡುವಂತೆ ಸೂಚನೆ ನೀಡಿದರು. ನೀವು ನೋಟಿಸ್ ಕೊಡೋದು ಯಾವತ್ತು? ಇದು ಅವಧಿ ಮುಗಿದೋಗಿರೋದು ಯಾವತ್ತು? 5098 2 ನೋಟಿಸ್ ಇದೆ. 9/6/2026ಕ್ಕೆ ನೀವು ನೋಟಿಸ್ ಕೊಡ್ತೀರ. 2020 ನೋಟಿಸ್ ಕೊಡದೆ 6 ವರ್ಷ ಕಳ್ಕೊಂಡು. ನೀವು ಬಂದಿದ್ದೀರೋ ಹಿಂದಿದ್ದವರೋ ಯಾರು ನನ್ನ ಪ್ರಶ್ನೆ ಅದಲ್ಲ. ನಿಮ್ಮ ಆಫೀಸು ಅಲ್ವೇನ್ರಿ? ಮೊದಲನೇ ಸರಿ ನೋಟಿಸ್ ಕೊಟ್ಟಿದ್ದೇನಿದೆ? ಇದು ನನಗೆ ಬೈದಿದೆ. ನೀವು ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಇದು ಎಷ್ಟು ಹಳೆಯದ್ರದ್ದು ನೋಟಿಸ್ ಕೊಟ್ಕೊಂಡಿದ್ದೀರಾ ಅಂತ ನೋಡಬೇಕು. ಇವಾಗ ಇದು 8/16/2020 ಗೊತ್ತಾಯ್ತಾ? ಹೀಗೆ ವೆಹಿಕಲ್ಗಳು 2020ಕ್ಕಿಂತ ಹಿಂದಕ್ಕೂ ಇರ್ಬೋದು, ಲ್ಯಾಪ್ಸ್ ಆಗಿರೋ. ಅವುಗಳೆಲ್ಲ ಏನು ಮಾಡಿದ್ದೀರಾ? ವೆಹಿಕಲ್ಗಳನ್ನ ಸೀಸ್ ಮಾಡಿದ್ದೀರಾ? ಎಷ್ಟು ವೆಹಿಕಲ್ ಇದೆ ಆ ಥರದ್ದು? ಅದನ್ನು ಯಾವುದ್ರಲ್ಲಿ ಮೇಂಟೈನ್ ಮಾಡ್ತೀರಾ? ಸರ್, ಈಗ ನಮಗೆ ಈ ಫಾರ್ಮೆಟ್ ಎಲ್ಲ ನಾವು ಮಾಡ್ಕೊಂಡಿರೋದು ಸರ್. ಜಸ್ಟ್ ನಾವು ಲಿಸ್ಟ್ ತೊಗೊಂಡಿದ್ದೀವಿ ಸರ್, ಎಷ್ಟು ಲ್ಯಾಪ್ಸ್ ಆಗಿದೆ ಅಂತ. ಈಗ ನೋಡ್ರಿ, ನಿಮ್ಮ RTO ಆಫೀಸಿಗೆ ಸಂಬಂಧಪಟ್ಟಾಗೆ ಎಷ್ಟು ವೆಹಿಕಲ್ಗಳು ರನ್ ಆಗ್ತಾ ಇವೆ, ಎಷ್ಟು ವೆಹಿಕಲ್ಗಳು ಟ್ಯಾಕ್ಸ್ ಕಟ್ಟಿಲ್ಲ, ಎಷ್ಟು ವೆಹಿಕಲ್ಗಳು FC ಇಲ್ಲ, ಎಷ್ಟು ವೆಹಿಕಲ್ಗಳು ಅಬ್ಯಾಂಡನ್ ಆಗಿದೆ, ಸ್ಕ್ರ್ಯಾಪ್ ಆಗಿದೆ, ಅದ್ರದ್ದು ಒಂದು ಚಾರ್ಟ್ ಇರ್ತಾರೆ. ಮಾಡಿಲ್ವಾ? ನಮ್ಗೆ ರೆಡಿ ಲೆಕ್ಕನರ್ ಬೇಕಲ್ಲ, ಎಷ್ಟಿದೆ ನಿಮ್ಮದು ಅಂತ. ತಮ್ಮನೆ ಪ್ರಿಂಟ್ಔಟ್ ತಗೊಂಬನ್ನಿ, ಎಲ್ಲ ಒಂದರಲ್ಲಿ ಇರಬೇಕು, ನಮ್ಗೆ ಗೊತ್ತಾಗಬೇಕು.
ಅದರಲ್ಲಿ 4 ಕೋಟಿ ಮೇಲ್ಗಡೆ ಆಗಿದೆ ಸರ್. ಟ್ಯಾಕ್ಸು ಮತ್ತು ಫೈನು ಅದರ ಅಮೌಂಟೇ 4,50,00,000 ಆಗಿದೆ ಸರ್. ಕಲೆಕ್ಷನ್ ಮಾಡಿರೋದಾ ಅಥವಾ ಬಾಕಿ ಇರೋದಾ? ಮಾಡಿದ್ದು ಸರ್. ಲಾಸ್ಟ್ 1 ಇಯರಲ್ಲಿ ಕಲೆಕ್ಷನ್ ಮಾಡಿ 6,300 ಕೇಸಸ್ ಬುಕ್ ಮಾಡಿದ್ದೀವಿ ಸರ್. ಇಬ್ಬರು ಇನ್ಸ್ಪೆಕ್ಟರ್ ಸರ್ ಇರೋದು, ಒಬ್ಬರು ಆಫೀಸಲ್ಲಿ ಇರ್ತೀವಿ ಸರ್, ಒಬ್ಬರು ಔಟ್ಸೈಡ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇರ್ತೀವಿ. ಅಷ್ಟರಲ್ಲಿ ಇಷ್ಟು ಕೇಸ್ಗಳು ಬುಕ್ ಮಾಡ್ಕೊಂಡಿದ್ದೀವಿ. ಈ ಬಾಕಿ ಇದರೆಲ್ಲ ಅವ್ರಿಗೊಂದು ಮಾಹಿತಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಸ್ ಯಾವುದಿದೆ ಅವ್ರಿಗೆಲ್ಲ ಕಳಿಸ್ಬೇಕು. ಎಲ್ಲೆಲ್ಲಿ ಸಿಕ್ಕುತ್ತೋ ಹಿಡ್ದಾಕ್ತಾರೋ ಅವರು ಹಿಡ್ದಾಕ್ತಾರೆ, ನೀವು ಹಿಡ್ದಾಕ್ತಾರೆ. ಹಾಂ ಸರ್. ಸಪೋರ್ಟ್ ಮಾಡ್ತಾರೆ ಎಸ್ಪೆಷಲಿ ಸ್ಕೂಲ್ ಬಸ್ಸುಗಳು. ಸ್ಕೂಲ್ ಬಸ್ಸು ಡೈಲಿ ಅದನ್ನ ನೋಡೇ ನೋಡ್ತೀವಿ ಸರ್. ಸ್ಕೂಲ್ ಬಸ್ಸುಗಳು ಟ್ಯಾಕ್ಸ್ ಕಟ್ತಿನ ಓಡಿಸ್ತಾರೆ ಸರ್. ಒಂದು ಸ್ಕೂಲ್ ಬಿಟ್ಟಿಲ್ಲ ಸರ್, ಎಲ್ಲ ಸ್ಕೂಲ್ ಟಚ್ ಮಾಡಿದ್ದೀವಿ ಸರ್. ಆಮೇಲೆ ಯಾವ್ದು ಗಾಡಿ ಇದು VLT ಅಂತ ಆಗ್ಬೇಕು ಸರ್, VLT ಆಗಿಲ್ಲ ಸರ್. ಅದನ್ನು ನಮಗೆ ಬೈದೆ ಸರ್ FC ಗೆ. ಅದು ಅಪ್ರೂವ್ ಅದೇನೋ ಸಿಸ್ಟಮ್ ಪ್ರಾಬ್ಲಮ್ ಆಗಿ ಆಗಿಲ್ಲ ಸರ್. ಹಾಗಾಗಿ ಸುಮಾರು ಲಿಸ್ಟ್ ಕೊಟ್ಟಿವಿ ಸರ್. 15 ಗಾಡಿಗಳಿಗೆ FC ಮಾಡೋಕ್ಕಾಗಿಲ್ಲ ನಾವು. ಆ ಗಾಡಿಗಳನ್ನ ಕೂಡ ಅವ್ರಿಗೆ ವಾರ್ನ್ ಮಾಡಿ ಗಾಡಿ ಓಡಿಸ್ಬೇಡಿ ಅಂತ ಹೇಳಿ ಕೂಡ ಹೋಗಿ ಬನ್ನಿ ಸರ್. ಸ್ಕೂಲ್ಗೆ ಕಳಿಸಿ ಪ್ರತಿಯೊಂದು ಸ್ಕೂಲ್ಗೂ ಇನ್ಸ್ಪೆಕ್ಟರ್ ಕಳಿಸಿ ಸರ್. ಎಲ್ಲ ಇದೇ ಸಂದರ್ಭ ನಗರದ ಹೊರವಲಯದಲ್ಲಿರುವ ಮೆಡಿಕಲ್ ಕಾಲೇಜ್ ವಸತಿ ನಿಲಯವನ್ನು ನ್ಯಾಯಮೂರ್ತಿಗಳು ಪರಿಶೀಲಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದರು. ಕೊಡಬೇಕಾದಂಥ ಅವಶ್ಯಕತೆ ಇದೆ. ದೇರ್ ಆರ್ ವೇರಿಯಸ್ ಗೈಡ್ಲೈನ್ಸ್ ಆಫ್ ದಿ ಗೌರ್ಮೆಂಟ್. ನಿಮಗೆ ಇಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ಯಾವುದೇ ಸಮಸ್ಯೆ ಆಗಬೇಕು, ಅಕಸ್ಮಾತ್ ನನಗೆ ಹೇಳ್ಕೊಳಕ್ಕಾಗ್ದಿರ ಲೇಡೀಸ್ ಕೇಳ್ಕೊಳ್ಬೇಕಪ್ಪ ಅಂತಕ್ಕಂಥ ಸಂದರ್ಭ ಇದ್ದರೂ ಕೂಡ ನಮ್ಮ SP ಅವರಿದ್ದಾರೆ, ನಮ್ಮ ಜುಡಿಷಿಯಲ್ ಆಫೀಸರ್ ಇದ್ದಾರೆ, ಅವರು ಹೇಳ್ತಾರೆ. You will give some time. We will go out and they will be here and we can disclose that to them. Before that, ಇಲ್ಲಿ ನಿಮಗೆ ಏನು ಸಮಸ್ಯೆ ಏನಾದರೂ ಇದೆಯಾ ಇದ್ದರೆ ಯಾವ್ದು ಸಣ್ಣದಾಗ್ಬೋದು ಚಿಕ್ಕದಾಗ್ಬೋದು ಯಾವುದಾದ್ರು. ಫಾರ್ ಎಕ್ಸಾಂಪಲ್ ವಾಟರ್ ಫೆಸಿಲಿಟಿ, ಹಾಟ್ ವಾಟರ್, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್, ಬೇರೆ ಇನ್ನೇನಾದರೂ ನಿಮಗೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್, ಈ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ. ಚಿತ್ತಾರ ನ್ಯೂಸ್ ಮಡಿಕೇರಿ.